ಮಂಡ್ಯದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆದಿದೆ. ಸುಮಾ ಪ್ರಚಾರದ ವೇಳೆ ಹಲ್ಲೆ ನಡೆದಿದೆ ಎಂಬ ಆರೋಪ ಕೂಡ ಕೇಳಿಬಂದಿದೆ. ಮೊನ್ನೆ ಗುರುದೇವರ ಹಳ್ಳಿಯಲ್ಲಿ ಪ್ರಚಾರದ ವೇಳೆ ನಡೆದಿದ್ದಂತಹ ಘಟನೆ ಈಗ ಬಂದಿರುವಂತದ್ದು ಬೆಳಕಿಗೆ. ಮಂಡ್ಯದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆದಿದೆ. ಸುಮಲತಾ ಪ್ರಚಾರದ ಸಂದರ್ಭದಲ್ಲಿ ಈ ಒಂದು ಹಲ್ಲೆ ನಡೆದಿದೆಯಂತೆ. ಆ ಒಂದು ಆರೋಪ ಈಗ ಕೇಳಿ ಬಂದಿರುವಂತದ್ದು. ಗುರುದೇವರ ಹಳ್ಳಿಯಲ್ಲಿ ಪ್ರಚಾರದ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಮೂವರು ಜೆಡಿಎಸ್ ಕಾರ್ಯಕರ್ತರಿಗೆ ಗಂಭೀರವಾದಂತಹ ಗಾಯಗಳಾಗಿದೆ. ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಜೆಡಿಎಸ್ನ ಅಭ್ಯರ್ಥಿಯಾಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರು. ಜೆಡಿಎಸ್ ಕಾರ್ಯಕರ್ತರಿಗೆ ಧೈರ್ಯವನ್ನ ಕೂಡ ಹೇಳಿದ್ದಾರೆ. ಮೈತ್ರಿಯ ಅಭ್ಯರ್ಥಿ, ನಿಮಗೆ ನ್ಯಾಯ ಕೊಡಿಸುವಂತ ಜವಾಬ್ದಾರಿ ನಮ್ಮದು. ಯಾವುದೇ ರೀತಿಯಾದಂತಹ ದುಡುಕು ನಿರ್ಧಾರವನ್ನ ಕೈಗೊಳ್ಳಬೇಡಿ. ಇಲ್ಲಿ ನಾವು ಏನೇ ಮಾಡಿದ್ರೂ ತಪ್ಪಾಗುತ್ತೆ ಅಂತ ಸಮಾಧಾನವನ್ನ ಮಾಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಚುನಾವಣೆ ಶಾಂತಿಯುತವಾಗಿ ನಡಿಬೇಕು. ಘಟನೆಗೆ ಕಾರಣರಾದವರನ್ನ ಸುಮ್ಮನೆ ಬಿಡಲ್ಲ. ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿದ ಬಳಿಕ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ. ಪ್ರೊಸೆಷನ್ ನಡಿಬೇಕಾದ್ರೆ ಮಧ್ಯದಲ್ಲಿ ಅವರು ಇನ್ನೊಬ್ಬರ ಪಾಪಣ್ಣ ಅನ್ನೋರು 3 ಜನ ಅವರ ಒಂದೇ ಕುಟುಂಬದವರು ಅಂತ ಕೇಳ್ಪಟ್ಟೆ. ಅವರ ತಾಯಿಗೇನೋ ಔಷಧಿ ತಗೊಂಡು ಬರ್ಲಿಕ್ಕೋಸ್ಕರ ಅವರು ಹೋಗ್ತಾ ಇದ್ರು ಅಂತ ಕೇಳಿದೆ. ಪ್ರೊಸೆಷನ್ ನಡಿಬೇಕಾದ್ರೆ ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ನೀನು ಹೋಗಂಗಿಲ್ಲ ಅಂತ ಸ್ಟಾಪ್ ಮಾಡೋರೆ. ಇಲ್ಲ, ತಾಯಿಗೆ ಇಮಿಡಿಯೇಟ್ ಆಗಿ ಔಷಧಿ ತಗೊಂಡು ಹೋಗ್ಬೇಕು, ಹೋಗ್ತೀವಿ ನಾವು ಅಂತ ಹೇಳೋರೆ ನಮ್ಮ ಹುಡುಗರು. ಇವ್ರು ಹಲ್ಲೆ ಮಾಡೋರು ಅವ್ರ ಮೇಲೆ. ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಹಳ ಸ್ಪಷ್ಟವಾಗಿ. ಇವತ್ತು ಬಹಳಷ್ಟು ಆರೋಪಗಳು ಮಾಡ್ತಾ ಇದ್ದಾರೆ ನಮ್ಮ ಮೇಲೆ. ಇವತ್ತು ಇಂಥ ಒಂದು ಘಟನೆ ನಡೆದಿದೆಯಲ್ಲ, ಇದಕ್ಕೆ ಜವಾಬ್ದಾರಿ ಯಾರು ಜವಾಬ್ದಾರರಾಗ್ತಾರೆ? ಅವ್ರಿಗೇನಾದ್ರು ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಇವತ್ತು ನನ್ನ JDS ಪಕ್ಷದ ಕಾರ್ಯಕರ್ತರುಗಳವರು ನನ್ನ ಕುಟುಂಬದವ್ರು ಇದ್ದಂಗೆ. ಯಾರು ಜವಾಬ್ದಾರಿ? ನಾನು ಒಂದು ಮಾತು ಹೇಳ್ತೀನಿ ಕೇಳಿ. JDS ಕಾರ್ಯಕರ್ತರು ಮತ್ತು ನಿಮ್ಮ ಅಭಿಮಾನಿಗಳು ಹೊಡೆದಾಡ್ಕೊಂಡಿದ್ದಾರೆ. ನಿಖಿಲ್ ಅಭಿಮಾನಿಗಳು ಆಸ್ಪತ್ರೆ ಸೇರಿದ್ದಾರೆ ಅನ್ನೋದು ಮಾಹಿತಿ. ಅಭಿಮಾನಿಗಳದ್ದು ನನಗೆ ಗೊತ್ತಿಲ್ಲ, ನೀವು ಹೇಳ್ತಾ ಇದ್ದೀರಾ. ಬಟ್ ನನ್ನ ಮಾಹಿತಿ ಏನಂದರೆ, ಇವತ್ತಲ್ಲ ಮೊದಲಿಂದಾನು ಇಲ್ಲಿ ತುಂಬಾ ದಬ್ಬಾಳಿಕೆ, ಗೂಂಡಾಗಿರಿ ಬೇಕಾದಷ್ಟು ನಡೀತಾ ಇದೆ. ನನ್ನ ಹತ್ರ ಬೇಕಾದಷ್ಟು ಕಂಪ್ಲೇಂಟ್ಸ್ ಬಂದಿದೆ. ಈ ಒಂದು ನನ್ನ ಪರ ಯಾರು ನಿಂತಿದ್ದಾರೆ, ನನ್ನ ಬೆಂಬಲಕ್ಕೆ ಯಾರಿದ್ದಾರೆ, ಅವ್ರನ್ನೆಲ್ಲ ಟಾರ್ಗೆಟ್ ಮಾಡಿ ಇಲ್ಲಿ ಅಧಿಕಾರ ಇರೋದ್ರಿಂದ, ಸಚಿವರು ಇರೋದ್ರಿಂದ ಇಲ್ಲಿಂದ ತುಂಬಾ ಗೂಂಡಾಗಿರಿ ನಡೀತಾ ಇದೆ. ಬಟ್ ಇದಕ್ಕೆಲ್ಲ ಒಂದು ಎಂಡ್ ತುಂಬ ಬೇಗನೆ ಬರುತ್ತೆ ಈ ಎಲೆಕ್ಷನಿಂದ. ಮಂಡ್ಯ ಮೈಸೂರು ಮೈತ್ರಿಯಲ್ಲಿ ಬಿಕ್ಕಟ್ಟು ಹಿನ್ನೆಲೆಯಲ್ಲಿ ಮೈಸೂರಿನಲ್ಲೇ ಠಿಕಾಣಿ ಹೂಡಿದ್ದಾರೆ ಸಿಎಂ ಕುಮಾರಸ್ವಾಮಿ ಅವರು. ಕೆಆರ್ಎಸ್ನ ಖಾಸಗಿ ಹೋಟೆಲ್ನಲ್ಲಿ ಸಿಎಂ ವಾಸ್ತವ್ಯವನ್ನ ಹೂಡಿರುವಂತದ್ದು. ಮಂಡ್ಯ ಮೈಸೂರಿನಲ್ಲಿ ಮೈತ್ರಿಯಲ್ಲಿ ಬಿಕ್ಕಟ್ಟಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿನ ನಾಯಕರ ಜೊತೆ ಸಭೆಯನ್ನ ಕೂಡ ನಡೆಸಲಿದ್ದಾರೆ. ಕೆಆರ್ಎಸ್ ಬಳಿಯ ಖಾಸಗಿ ಹೋಟೆಲ್ನಲ್ಲಿ ಸಿಎಂ ವಾಸ್ತವ್ಯವನ್ನ ಹೂಡಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಮಂಡ್ಯದ ಬಿಕ್ಕಟ್ಟು ಎದ್ದೆದ್ದು ಕಾಣಿಸ್ತಾ ಇದೆ. ಮಂಡ್ಯ ಮೈಸೂರು ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆಯನ್ನ ಕೂಡ ನಡೆಸಲಿದ್ದಾರೆ. ಮಂಡ್ಯ ಮೈಸೂರು ಭಾಗದ ಸಚಿವರು, ಶಾಸಕರ ಜೊತೆ ಚರ್ಚೆಯನ್ನ ನಡೆಸಲಿದ್ದಾರೆ ಸಿಎಂ. ಇಂದು ಮಹತ್ವದ ಚರ್ಚೆಯನ್ನ ನಡೆಸಲಿದ್ದಾರೆ ಕುಮಾರಸ್ವಾಮಿ ಅವರು. ಮಂಡ್ಯ ಕಾಂಗ್ರೆಸ್ ರೆಬಲ್ಸ್ ನಾಯಕರ ನಡೆ ಬಗ್ಗೆ ಕೂಡ ಸಮಾಲೋಚನೆಯನ್ನ ಮಾಡಲಿದ್ದಾರೆ. ಮುಂದಿನ ರಣತಂತ್ರಗಳ ಬಗ್ಗೆ ನಾಯಕರ ಜೊತೆ ಸಭೆಯನ್ನು ನಡೆಸಿ ಮಾತುಕತೆಯನ್ನ ಮಾಡಲಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಗೆಲುವಿನ ರಣತಂತ್ರದ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಲಿದ್ದಾರೆ. ಆ ಒಂದು ಭಾಗದ ಶಾಸಕರು, ಸಚಿವರು ಮತ್ತೆ MLCಗಳ ಜೊತೆ. ಮೈಸೂರು ಮೈತ್ರಿಯಲ್ಲಿ ಭಿನ್ನಮತ ಇತ್ತು, ಅದು ಈಗ ಸ್ವಲ್ಪ ಮಟ್ಟಿಗೆ ಸಾರ್ಟ್ಔಟ್ ಆಗಿದೆ. ಇನ್ನು ಮಂಡ್ಯದಲ್ಲಿ ಅದೇ ರೀತಿಯಾಗಿದೆ ಭಿನ್ನಮತ. ಅದ್ರ ಬಗ್ಗೆ ಯಾವ ರೀತಿಯಾಗಿ ನಾವು ಸರಿ ಮಾಡಬೇಕು, ಕಾಂಗ್ರೆಸ್ ನಾಯಕರಿಗೆ ಎಚ್ಚರಿಕೆಯನ್ನ ಕೊಡಬೇಕು, ಮತ್ತು ಒಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಯಾವ ರೀತಿಯಾಗಿ ಗೆಲ್ಲಿಸ್ಕೊಂಡು ಬರಬೇಕು ಅನ್ನುವ ನಿಟ್ಟಿನಲ್ಲಿ ಪ್ರತಿಯೊಂದರ ಬಗ್ಗೆನೂ ಕೂಡ ಚರ್ಚೆಯನ್ನ ನಡೆಸಲಿದ್ದಾರೆ. ಮತ್ತು ಒಂದ್ ಕಡೆ ಕಾಂಗ್ರೆಸ್ಗೆ ಕಗ್ಗಂಟಾಗಿರುವಂತಹ ಕ್ಷೇತ್ರ ಅಂದ್ರೆ ಅದು ಮಂಡ್ಯ. ರೆಬಲ್ಸ್ ನಾಯಕರ ಮನವೊಲಿಕೆ ವಿಫಲವಾಗಿದೆ ನಿನ್ನೆ ನಡೆದಂತಹ ಸಭೆಯಲ್ಲಿ. ಇಂದು ಮತ್ತೆ ಸಭೆಯನ್ನ ಕರೆದಿದ್ದಾರೆ ಸಮನ್ವಯ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಸಿದ್ದರಾಮಯ್ಯ. ಈಗ ಆಲ್ರೆಡಿ ನಿನ್ನೆ ಕೂಡ ಸಭೆಯನ್ನ ನಡೆಸಿದ್ರು. ಆ ಒಂದು ಸಭೆಯಲ್ಲೂ ಕೂಡ ಯಾವುದೇ ರೀತಿಯಾದಂತಹ ನಿರ್ಧಾರಕ್ಕೆ ಬರೋದಕ್ಕೆ ಆಗಿಲ್ಲ. ಆ ಒಂದು ಸಭೆ ಕೂಡ ವಿಫಲವಾಗಿದೆ. ಇಂದು ಮತ್ತೆ ಮಂಡ್ಯ ನಾಯಕರ ಜೊತೆ ಸಭೆಯನ್ನ ನಡೆಸ್ತಾ ಇದ್ದಾರೆ. ರೆಬಲ್ಸ್ ನಾಯಕರ ಮನವೊಲಿಕೆಗೆ ಕಸರತ್ತನ್ನ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಮಾಜಿ ಸಿಎಂ ಆಗಿರುವಂತಹ ಸಿದ್ದರಾಮಯ್ಯನವರು ಒಂದ್ ಕಡೆ ಸಿಎಂ ಮೈಸೂರಿನಲ್ಲಿ ಸಭೆಯನ್ನ ಮಾಡ್ತಾ ಇದ್ದಾರೆ, ಮತ್ತೊಂದ್ ಕಡೆ ಮಾಜಿ ಸಿಎಂ ಆಗಿರುವಂತಹ ಸಿದ್ದರಾಮಯ್ಯನವರು ಕಾವೇರಿ ನಿವಾಸದಲ್ಲಿ ಸಭೆಯನ್ನ ಮಾಡ್ತಾ ಇರುವಂತದ್ದು. ಇವತ್ತಾದ್ರೂ ಆ ಒಂದು ಸಂಧಾನ ಸಭೆ ಸಕ್ಸಸ್ ಆಗುತ್ತಾ ಅನ್ನೋದನ್ನ
ಕಾದ್ ನೋಡ್ಬೇಕು. ನಿನ್ನೆ ಸಿದ್ದರಾಮಯ್ಯನವರ ಮಾತಿಗೆ ಮಣಿದಿರಲಿಲ್ಲ ಮುಖಂಡರು. ಸಿಎಂ ವಿರುದ್ಧ ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ರು. ಸಿದ್ದರಾಮಯ್ಯ ಮುಂದೆ ಚಲುವರಾಯಸ್ವಾಮಿ ಅಂಡ್ ಟೀಮ್ ಬೇಸರವನ್ನ ವ್ಯಕ್ತಪಡಿಸಿದ್ರು. ನೀವು ಕೂಡ ನೋಡ್ತಾ ಇದ್ದೀರಾ, ನಿನ್ನೆ ನಡೆದಂತ ಸಭೆಯಲ್ಲಿ ಅಲ್ಲಿ ಪ್ರಮುಖವಾಗಿ ಮಾಜಿ ಸಚಿವರುಗಳಾಗಿರುವಂತಹ ಚಲುವರಾಯಸ್ವಾಮಿ ಹಾಗೆ ರಮೇಶ್ ಬಂಡಿ ಸಿದ್ದೇಗೌಡರು ಮತ್ತು ಒಂದ್ ಕಡೆ ನರೇಂದ್ರ ಸ್ವಾಮಿ ಎಲ್ಲರೂ ಕೂಡ ಭಾಗಿಯಾಗಿದ್ರು. ಹಾಗೆ ಚರ್ಚೆ ಕೂಡ ನಡೀತು. ಆದ್ರೂ ಕೂಡ ಒಮ್ಮತದ ನಿರ್ಧಾರಕ್ಕೆ ಬರುವುದಕ್ಕೆ ಆಗಲಿಲ್ಲ. ಸಂಧಾನ ವಿಫಲ ಆಯಿತು.